ಮೋದಿಯಾಗಿದ್ರು ಡೋಂಟ್ ಕೇರ್ ಎಂದ ನರೇಂದ್ರ ಮೋದಿ. ನಿತೀಶ್ ಕುಮಾರ್ ಬೇಡಿಕೆಗೆ ನೋ ಆಗಲ್ಲ ಎಂದಿದ್ದಾರೆ ಪ್ರಧಾನಿ. ಬಿಹಾರದ ವಿಶೇಷ ಸ್ಥಾನಮಾನದ ಬೇಡಿಕೆ ತಿರಸ್ಕರಿಸಿದೆ ಕೇಂದ್ರ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ರು ನಿತೀಶ್ ಕುಮಾರ್ ಸದನದಲ್ಲೇ ವಿಶೇಷ ಸ್ಥಾನಮಾನದ ಬೇಡಿಕೆಯ ತಿರಸ್ಕಾರ ಮಾಡಿದ್ದಾರೆ. ಜೆಡಿಯು ಸಂಸದ ರಾಮ್ ಪ್ರೀತ್ ಮಂಡಲ್ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಲಿಖಿತ ಉತ್ತರದಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ, ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ, ನಿಯಮಗಳ ಪ್ರಕಾರ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಅಸಾಧ್ಯ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾನದಂಡದಲ್ಲಿ ಅವಕಾಶ ಇಲ್ಲ. ಬಿಹಾರಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ನೀಡಲಾಗುವುದಿಲ್ಲ. ಮೋದಿ ನಿರ್ಧಾರದಿಂದ ನಿತೀಶ್ ಕುಮಾರ್ಗೆ ಮುಖಭಂಗ ಆಗಿದೆ. ಇಲ್ಲಿ ಎಲ್ಲೊಂದ್ ಕಡೆ ನಿತೀಶ್ ಕುಮಾರ್ ಅವರ ಪಕ್ಷ ದೋಸ್ತಿ ಆಗಿದೆ ಬಿಜೆಪಿಯ ಜೊತೆಗೆ, ಎನ್ಡಿಎ ಜೊತೆಗೆ. ಮೋದಿಯಾಗಿದ್ರು ಡೋಂಟ್ ಕೇರ್ ಎಂದ ನರೇಂದ್ರ ಮೋದಿ. ನಿತೀಶ್ ಕುಮಾರ್ ಬೇಡಿಕೆಗೆ ನೋ ಆಗಲ್ಲ ಎಂದಿದ್ದಾರೆ ಪ್ರಧಾನಿ. ಬಿಹಾರದ ವಿಶೇಷ ಸ್ಥಾನಮಾನದ ಬೇಡಿಕೆ ತಿರಸ್ಕರಿಸಿದೆ ಕೇಂದ್ರ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ರು ನಿತೀಶ್ ಕುಮಾರ್ ಸದನದಲ್ಲೇ ವಿಶೇಷ ಸ್ಥಾನಮಾನದ ಬೇಡಿಕೆಯ ತಿರಸ್ಕಾರ ಮಾಡಿದ್ದಾರೆ. ಜೆಡಿಯು ಸಂಸದ ರಾಮ್ ಪ್ರೀತ್ ಮಂಡಲ್ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಲಿಖಿತ ಉತ್ತರದಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ, ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ, ನಿಯಮಗಳ ಪ್ರಕಾರ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಅಸಾಧ್ಯ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾನದಂಡದಲ್ಲಿ ಅವಕಾಶ ಇಲ್ಲ. ಬಿಹಾರಕ್ಕೆ ವಿಶೇಷ ವರ್ಗದ ಸ್ಥಾನಮಾನ ನೀಡಲಾಗುವುದಿಲ್ಲ. ಮೋದಿ ನಿರ್ಧಾರದಿಂದ ನಿತೀಶ್ ಕುಮಾರ್ಗೆ ಮುಖಭಂಗ ಆಗಿದೆ. ಇಲ್ಲಿ ಎಲ್ಲೊಂದ್ ಕಡೆ ನಿತೀಶ್ ಕುಮಾರ್ ಅವರ ಪಕ್ಷ ದೋಸ್ತಿ ಆಗಿದೆ ಬಿಜೆಪಿಯ ಜೊತೆಗೆ, ಎನ್ಡಿಎ ಜೊತೆಗೆ. ನಿತೀಶ್ ಕುಮಾರ್ ಬೇಡಿಕೆಯನ್ನ ಇಟ್ಟಿದ್ರು, ಆದ್ರೆ ಅದಕ್ಕೆ ನೋ ಆಗಲ್ಲ ಅಂತ ಪ್ರಧಾನಿ ಕಟ್ಟಿ ಮುರಿದಂಗೆ ಹೇಳಿದ್ದಾರೆ. ಬಿಹಾರದ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ.